ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸು ಜನವರಿ ಎಂಡಿಗೆ ಅಥವಾ ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾ ಇದೆ. ಬಟ್ ಆ ಫೋನ್ ಲಾಂಚ್ ಆಗೋಕ್ಕಿಂತ ಮುಂಚೆನೇ ಇವತ್ತು ನಮ್ಮ ಹತ್ರ ಈ 3 ಸ್ಮಾರ್ಟ್ಫೋನ್ಗಳು ಸಹ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಪ್ಲಸ್ ಮತ್ತು ಇನ್ನೊಂದು S26 ಅಲ್ಟ್ರಾ. ನಾನಿವತ್ತು ಈ 3 ಕೂಡ ಅನ್ಬಾಕ್ಸ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ ಆಗ್ತಿರುತ್ತೆ, ಅದು ಹೆಂಗೂರು ಲಾಂಚ್ ಆಗೋಕ್ಕಿಂತ ಮುಂಚೆನೇ ಈ 3 ಫೋನು ಸಿಕ್ತು ಅಂತ. ಆ್ಯಕ್ಚುಲಿ ಒರಿಜಿನಲ್ ಫೋನ್ ಅಲ್ಲ, ಡಮ್ಮಿ ಫೋನ್. ಸೊ ಮೊದಲನೇದಾಗಿ ಈ S26 ಬೇಸ್ ಮಾಡೆಲ್ನ ಅನ್ಬಾಕ್ಸ್ ಮಾಡ್ತೀನಿ. ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಡಮ್ಮಿ ಫೋನ್ ನೋಡೋಕೆ ಸಿಗುತ್ತೆ. ನೋಡಿ, ಸೇಮ್ ಒರಿಜಿನಲ್ ಫೋನ್ ರೀತಿಯಲ್ಲೇ ಇಲ್ವಾ, ಕ್ರೇಜಿಗರು. ಹಿಂದ್ಗಡೆ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ಚೇಂಜ್ ಆಗಿದೆ. ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಬಂಪನ್ನು ಆ್ಯಡ್ ಮಾಡಿದ್ದಾರೆ, ಆಯಿತಾ. ಸೊ ಮುಂಚೆ ಎಲ್ಲ ಈ ಕ್ಯಾಮ್ರಾ ಹಿಂದೆ ಇರುವಂಥ ಈ ಬಂಪ್ ಇರ್ತಿರ್ಲಿಲ್ಲ. ಸೊ ಹಿಂದೆ ಕ್ಯಾಮ್ರಾ ಬಂಪ್ ಆ್ಯಡ್ ಆಗಿದೆ. ಅದು ಬಿಟ್ಟರೆ ಉಳಿದ ಲುಕ್ ಎಲ್ಲ ಸೇಮ್ ಅದೇ ರೀತಿ ಇದೆ, ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಸ್ಕ್ರೀನ್ ಸೈಜು ಕಳೆದ ವರ್ಷ 6.2 ಇಂಚ್ ಇರ್ತಾ ಇತ್ತು. ಸೊ ಈ ವರ್ಷ S26 ಬೇಸ್ ಮಾಡಲು 6.3 ಇಂಚ್ ಆಗುತ್ತಂತೆ, ಆಯಿತಾ. ಸೊ ಇಟ್ಕೊಂಡ್ರೆ ಕೈಗೆ ಫೀಲ್ ಆಗ್ತಾ ಇದೆ, ಸ್ವಲ್ಪ ದೊಡ್ಡದಿದೆಯಾ ಫೋನ್ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ, ಆಯಿತಾ. ಆಬ್ವಿಯಸ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ, ಹಿಂದ್ಗಡೆ ಯಾವುದೋ ಗೊರಿಲ್ಲಾ ಗ್ಲಾಸನ್ನು ಹಾಕಿರ್ತಾರೆ. ಸೇಮ್ ಕ್ಯಾಮ್ರಾ, ಮೇಜರ್ ಚೇಂಜಸ್ ಇರಲ್ಲ ನಂಗೆ ಅನ್ನಿಸ್ದಂಗೆ. ನೆಕ್ಸ್ಟು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ ಅಥವಾ ಪ್ಲಸ್, ಗೊತ್ತಿಲ್ಲ ಯಾವ ಹೆಸರಿಗೆ ಲಾಂಚ್ ಆಗುತ್ತೆ ಅಂತ. ಹೆವಿ ಅಂದರೆ ಹೆವಿ ತಿನ್ನಾಗಿದೆ. ಸೇಮ್ ಏನು S25 ಎಡ್ಜ್ ಲಾಂಚ್ ಆಗಿತ್ತಲ್ವಾ, ಸೊ ಅದೇ ರೀತಿ ಅಷ್ಟೇ ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಡಿಸ್ಪ್ಲೇ ಸೈಜ್ ಕೂಡ ಅಷ್ಟೇ ಇದೆ, 6.7 ಇಂಚಿನ ಡಿಸ್ಪ್ಲೇ ಸೈಜ್ ನಮಗೆ ಸಿಗ್ತದೆ. ಎಡ್ಜಲ್ಲೂ ಕೂಡ ಸೇಮ್ ಇತ್ತು. ಇದರಲ್ಲಿ ಚೇಂಜಸ್ ಏನಪ್ಪ ಅಂದರೆ, ಎಡ್ಜಿಗೆ ಕಂಪೇರ್ ಮಾಡಿಕೊಂಡ್ರೆ ಎಡ್ಜಿಂದು ಲಾಸ್ಟ್ ಟೈಮು ಇಲ್ಲೇ ಫೋನ್ ಇದೆ ನೋಡಿ, ಇದು ಕ್ಯಾಮ್ರಾ ಬಂಪ್ ಈ ರೀತಿ ಇರ್ತಿತ್ತು. ಫುಲ್ ಐಫೋನ್ ರೀತಿ ಪ್ಲಾಟೋ ಡಿಸೈನ್ ಈ ಸಲ S26 ಎಡ್ಜಲ್ಲಿ ಬರೋ ಸಾಧ್ಯತೆ ಇದೆ. ಸೇಮ್ ನೋಡಿ, ಒರಿಜಿನಲ್ ಫೋನ್ ರೀತಿಯೇ ಅನ್ಸುತ್ತಲ್ವಾ, ಡಮ್ಮಿ ಅಂತ ಅನ್ಸೋದಿಲ್ಲ ಆಬ್ವಿಯಸ್ಲಿ. ಸೊ ನೆಕ್ಸ್ಟು ಈ S26 ಅಲ್ಟ್ರಾ ಓಪನ್ ಮಾಡ್ತೀನಿ. ಈ ಫೋನಿಂದು ಕ್ಯಾಮ್ರಾ ಸೇಮ್ ಅದೇ ರೀತಿ ಕಳೆದ ವರ್ಷದ ಫೋನ್ ಡಿಸೈನ್ ನೋಡಿದ್ರೆ ನೀವು ಪ್ಲೇಸ್ಮೆಂಟ್ ಸೇಮ್ ಇದೆ, ಬಟ್ ಎಕ್ಸ್ಟ್ರಾ ಬಂಪ್ ಆ್ಯಡ್ ಮಾಡಿದ್ದಾರೆ. ಸ್ಕ್ರೀನ್ ಸೈಜು ಕಳೆದ ವರ್ಷ ಏನಿತ್ತು ಅದೇ ಸ್ಕ್ರೀನ್ ಸೈಜು 6.9 ಇಂಚು. ಕಳೆದ ವರ್ಷಕ್ಕಿಂತ ಈ ಫೋನ್ನ ಥಿಕ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತಂತೆ. ಅದು ಬಿಟ್ಟರೆ ಮ್ಯಾಕ್ ಸೇಫ್ ರೀತಿ ಒಂದೇನೋ ಡಿಸೈನ್ ಕಾಣ್ತಾ ಇದೆ, ಮೋಸ್ಟ್ಲಿ ಮ್ಯಾಕ್ ಸೇಫ್ ಇರುತ್ತೆ ಅಂತ ಕಾಣುತ್ತೆ. ಅದು ಬಿಟ್ಟರೆ ನನಗೆ ಇನ್ನೇನು ಚೇಂಜಸ್ ಕಾಣಿಸ್ತಾ ಇಲ್ಲ. ಇದಿಷ್ಟು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ನ ಬಗ್ಗೆ. ಸೊ ಇದರಲ್ಲಿ ನಾನು ಬರೀ ಡಿಸ್ಪ್ಲೇ ಸೈಜು ಮತ್ತು ಡಿಸೈನ್ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಸೊ ಇಂಟರ್ನಲ್ಲಿ ನಾನು ಹೋಗಿಲ್ಲ. ಫೋನ್ಗಳು ಬಂದಮೇಲೆ ಮಾಡೋಣ ಅಷ್ಟೇ.